ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಡಿಸ್ಕಸ್ ಮಾಡುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಕನ್ನಡ ಬೋಧನಾ ಪದ್ಧತಿಯ ವಿಧಾನಗಳು. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಕನ್ನಡ ಬೋಧನಾ ಪದ್ಧತಿಯ ವಿಧಾನಗಳಲ್ಲಿ ಎರಡು ಟೈಪ್ಸ್ ನೋಡ್ತೀವಿ. ಫಸ್ಟ್ ಒಂದು ಸಾಂಪ್ರದಾಯಿಕ ಪದ್ಧತಿ, ಸೆಕೆಂಡ್ ಒಂದು ಆಧುನಿಕ ಪದ್ಧತಿ. ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಧುನಿಕ ಪದ್ಧತಿಗಳನ್ನು ನೋಡ್ತಾ ಹೋದಾಗ ಇದ್ರ ಮೇಲೆ ನಮಗೆ ಕಂಪಲ್ಸರಿ ಪ್ರತಿಯೊಂದು ಟೆಟ್ಟಲ್ಲಿ ನಾವು ನೋಡ್ತಾ ಇದ್ದೀವಿ 2-3 ಮಾರ್ಕ್ಸ್ ಕೇಳ್ತಾ ಇದೆ. 2-3 ಮಾರ್ಕ್ಸ್ ಫಿಕ್ಸ್ ಇರುತ್ತೆ ಸ್ನೇಹಿತರೆ. ಕಂಪಲ್ಸರಿ 2-3 ಮಾರ್ಕ್ಸು ಫಿಕ್ಸ್ ಕೊಟ್ಟಿರ್ತಾನೆ. ಎದರಿಂದಂದರೆ ಕನ್ನಡ ಬೋಧನಾ ಪದ್ಧತಿಯ ವಿಧಾನಗಳು. ಈ ವಿಧಾನಗಳಲ್ಲಿ 2-3 ಮಾರ್ಕ್ಸ್ ನಮಗೆ ಕೇಳ್ತಾನೆ. ಯಾವುದಂದ್ರೆ ಆಧುನಿಕ ಪದ್ಧತಿ ಏನಾದರೂ ಕೇಳ್ಬೋದು ಅಥವಾ ಸಾಂಪ್ರದಾಯಿಕ ಪದ್ಧತಿ ಏನಾದರೂ ಕೇಳ್ಬೋದು. ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಹೊರಟಿರುವಂತಹ ಟಾಪಿಕ್ ಅಂದರೆ ಆಧುನಿಕ ಪದ್ಧತಿಗಳು. ಕನ್ನಡ ಬೋಧನಾ ಪದ್ಧತಿಯ ಆಧುನಿಕ ಪದ್ಧತಿಗಳನ್ನು ನಾವು ಇವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ. ಇನ್ನೇ ನಿಮಗೆ 12 ಡೇಸ್ ಟೈಮ್ ಉಳಿದಿದೆ. ಅಂದರೆ ಇಲ್ಲಿ 12 ದಿನ ಮಾತ್ರ ನಮಗೆ KTETಗೆ ಟೈಮ್ ಉಳಿದಿರೋದು. ಹಾಗಾಗಿ ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕು. ಈ ರೀತಿಯಾಗಿ ಥಿಯರಿ ಓದೋದ್ರಿಂದ ಅಥವಾ ಇನ್ಯಾವುದೋ ಬುಕ್ ತೊಗೊಂಡು ಓದೋದ್ರಿಂದ ನಮಗೆ ಬೇಗ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ಹಾಗಾಗಿ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಈಗ ನೀವು ಸ್ಮಾರ್ಟ್ ವರ್ಕ್ ಅಂದರೆ ನೀವು ಆಲ್ರೆಡಿ ಓದಿರ್ತೀರ, ನೋಟ್ಸ್ನು ರೆಡಿ ಮಾಡ್ಕೊಂಡಿರ್ತೀರ. ಆ ನೋಟ್ಸ್ಗಳನ್ನ ನೋಡ್ತಾ ನೀವು ಮೇಲೆ ಅಂದರೆ ಸ್ಥೂಲವಾಗಿ ಅಂದರೆ ಸೂಕ್ಷ್ಮ ಓದು ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ನಿಮಗೆ ಮನನ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಡೀಪಾಗಿ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಅದನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ಕನ್ನಡ ಬೋಧನಾ ಪದ್ಧತಿಯ ವಿಧಾನಗಳಲ್ಲಿ ಆಧುನಿಕ ಪದ್ಧತಿಯನ್ನು ನೋಡ್ತಾ ಹೋದಾಗ ಇಲ್ಲಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಪಾರ್ಟ್ 1 ಕ್ರೀಡಾ ಪದ್ಧತಿ ನೋಡ್ತೀವಿ, ಕಿಂಗ್ ಗಾರ್ಟನ್ ಪದ್ಧತಿ ನೋಡ್ತಾ ಇದ್ದೀವಿ, ಮಾಂಟೆಸೋರಿ ಪದ್ಧತಿ ನೋಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಪಠ್ಯಪುಸ್ತಕ ಪದ್ಧತಿ ಕೂಡ ನೋಡ್ತಾ ಇದ್ದೀವಿ, ದೃಕ್ ಶ್ರಾವಣೋಪಕರಣಗಳ ಪದ್ಧತಿ ಕೂಡ ನೋಡ್ತಾ ಇದ್ದೀವಿ, ಡಾಲ್ಟನ್ ಯೋಜನೆ ಕೂಡ ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಪ್ರಯೋಗಾಲಯ ಪದ್ಧತಿ, ಸಂಶೋಧನಾ ಪದ್ಧತಿ, ಆವಿಷ್ಕಾರ ಅಥವಾ ಅನ್ವೇಷಣಾ ಪದ್ಧತಿ, ಇವೆಲ್ಲ ನಮಗೆ ಆಧುನಿಕ ಪದ್ಧತಿಯಲ್ಲಿ ಬರ್ತಾ ಇದ್ದಾವೆ ಸ್ನೇಹಿತರೆ. ಲಾಸ್ಟ್ ಟೈಮ್ ಕ್ವಶನ್ ರೈಸ್ ಮಾಡಿದ್ರು. ಏನಂತ ಮಾಡಿದ್ರು, ಕೆಲವೊಂದು ಆಧುನಿಕ ಪದ್ಧತಿಗಳಲ್ಲಿ ಆ್ಯಡ್ ಮಾಡಿಬಿಟ್ಟು ಇನ್ನೂ ಕೆಲವು ಸಾಂಪ್ರದಾಯಿಕ ಪದ್ಧತಿಗಳನ್ನ ಆಡ್ಬಿಟ್ಟು ಇದರಲ್ಲಿ ಯಾವುದು ಅಲ್ಲ ಅಂದರೆ ಇಲ್ಲಿ ಆಧುನಿಕ ಪದ್ಧತಿ ಯಾವುದು ಅಲ್ಲ ಅಂತ ಕ್ವಶನ್ ರೈಸ್ ಮಾಡಿದ್ರು. ಆ ರೀತಿ ರೈಸ್ ಮಾಡಿದಾಗ ನಾವು ಕನ್ಫ್ಯೂಸ್ ಆಗಬಾರ್ದು ಸ್ನೇಹಿತರೆ. ಇಲ್ಲಿ ನಾವು ನೋಡ್ತೀನಿ, ಇನ್ನೊಂದು ಕ್ಲಾಸಲ್ಲಿ ನಾನು ಆಲ್ಮೋಸ್ಟ್ ಮಾಡ್ತೀನಿ, ಸಿಂಪಲ್ಲಾಗಿ ಸ್ಪೀಡಾಗಿ ನಾನು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಇವತ್ತು ಆಧುನಿಕ ಪದ್ಧತಿ ನೋಡ್ತಾ ಹೋದಾಗ ನಾವು ಮುಂದಿನ ಕ್ಲಾಸಲ್ಲಿ ಸಾಂಪ್ರದಾಯಿಕ ಪದ್ಧತಿಗಳು ಯಾವುವು, ಅವು ಯಾವ ರೀತಿ ಜಾರಿಗೆ ಬರ್ತವೆ, ಅದೇ ರೀತಿ ಇವತ್ತಿನ ಅಧ್ಯಯನದಲ್ಲಿ ಆಧುನಿಕ ಪದ್ಧತಿಗಳ ಅನ್ವೇಷಕರು ಯಾರು, ಪ್ರತಿಪಾದಕರು ಯಾರು ಅಂತ ನಾವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡಿಬಿಡೋಣ. ಟೈಮ್ ವೇಸ್ಟ್ ಮಾಡೋದೇ ಬೇಡ. ಓಕೆನಾ? ಓಕೆ, 1 ಸೆಕೆಂಡ್. ಓಕೆ ಸ್ನೇಹಿತರೆ, ಇಲ್ಲಿ ಫಸ್ಟ್ ಒನ್ ಅಂದರೆ ಕ್ರೀಡಾ ಪದ್ಧತಿ ಅಂತ ಬರುತ್ತೆ. ಕ್ರೀಡಾ ಪದ್ಧತಿ ಅಂತ ಬಂದಾಗ ಇಲ್ಲಿ ಒಂದು ಆಧುನಿಕ ಪದ್ಧತಿ, ಇದು ಒಂದು ಆಧುನಿಕ ಪದ್ಧತಿ ಅಂತಲೇ ಕರಿಬೋದು. ಕ್ರೀಡಾ ಪದ್ಧತಿಯು ಚಟುವಟಿಕೆಗೆ ಅತ್ಯಂತ ಪ್ರಧಾನವಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇದು ಮನೋವೈಜ್ಞಾನಿಕ ಬೋಧನಾ ಕ್ರಮ. 1 ಸೆಕೆಂಡ್. ಸೊ ಇದು ಒಂದು ಆಧುನಿಕ ಪದ್ಧತಿ. ಮಾಡುತ್ತಾ ಕಲಿ, ಆಡುತ್ತಾ ಕಲಿ ಮತ್ತು ಪಾಲ್ಗೊಂಡು ಕಲಿ ಎಂಬ ತತ್ವದ ಮೇಲೆ ನಿಂತಿದೆ ಅಂತ ನಾವು ಹೇಳ್ಬೋದು. ನೋಡಿ,
ಇದು ಒಂದು ಆಧುನಿಕ ಪದ್ಧತಿ, ಇದು ಒಂದು ಪ್ರಧಾನವಾದ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಇದು ಮನೋವಿಜ್ಞಾನದ ಬೋಧನಾ ಕ್ರಮಗಳಲ್ಲಿ ಅತ್ಯಂತ ಪ್ರಮುಖವಾದ ಪದ್ಧತಿ ಅಂದರೆ ಕ್ರೀಡಾ ಪದ್ಧತಿ. ಮಾಡುತ್ತಾ ಕಲಿ, ನೋಡಿ, ಹಾಡುತ್ತಾ ಕಲಿ ಮತ್ತು ಪಾಲ್ಗೊಂಡು ಕಲಿ ಎಂಬ ತತ್ವದ ಮೇಲೆ ಇದು ನಿಂತಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಹಾಡುತ್ತಾ ಕಲಿ ಎಂಬ ತತ್ವದ ಮೇಲೆ ನಿಂತಿದೆ ಅಂತ ನಾವು ಹೇಳ್ಬೋದು. ಲರ್ನಿಂಗ್ ಬೈ ಡೂಯಿಂಗ್, ಲರ್ನಿಂಗ್ ಬೈ ಪ್ಲೇಯಿಂಗ್, ಲರ್ನಿಂಗ್ ಬೈ ಪಾರ್ಟಿಸಿಪೇಷನ್, ಈ ರೀತಿಯಾಗಿ ನಾವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅಂದರೆ ಕೆಲವು ಪ್ರಮುಖ ಮಾಹಿತಿಗಳನ್ನು ನೋಡ್ತಾ ಹೋಗೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಬೋಧಿಸುವ ವಿಷಯಗಳನ್ನು ಆಟದ ಮೂಲಕ, ಇಲ್ಲಿ ಅಂಶಗಳು ಏನಂದರೆ ಕ್ರೀಡಾ ಪದ್ಧತಿಯಲ್ಲಿ ಬೋಧಿಸುವ ವಿಷಯಗಳನ್ನು ಆಟದ ಮೂಲಕ ಕಲಿಸಿಕೊಡುವುದೇ ಒಂದು ಕ್ರೀಡಾ ಪದ್ಧತಿ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಇಲ್ಲಿ ಬೋಧಿಸುವ ಕೆಲವು ವಿಷಯಗಳನ್ನು ಆಟದ ಮೂಲಕ ಕಲಿಸಿಕೊಡುವುದೇ ಒಂದು ಕ್ರೀಡಾ ಪದ್ಧತಿ. ಇಲ್ಲಿ ಹೆಂಗಪ್ಪ ಅಂತಂದಾಗ ಮಕ್ಕಳಲ್ಲಿ ಸಹಜವಾಗಿ ಕ್ರೀಡೆಯ ಮನೋಭಾವವನ್ನು ಅನುಸರಿಸಿ ಕ್ರೀಡೆಗಳ ಮೂಲಕ ವಿಷಯಗಳನ್ನು ಪರಿಚಯ ಮಾಡಿಕೊಟ್ಟು ಅದರ ಮೂಲಕ ಶೈಕ್ಷಣಿಕ ರಂಗದಲ್ಲಿ ಕಲಿಕೆ ಉಂಟು ಮಾಡೋದು ನಾವೇನಂತೀವಿ ಕ್ರೀಡಾ ಪದ್ಧತಿ ಅಂತ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಕ್ರೀಡಾ ಪದ್ಧತಿ ಮಕ್ಕಳಲ್ಲಿ ಸಹಜ ಪ್ರವೃತ್ತಿಯನ್ನು ಆಟದ ಮೂಲಕ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆ ಮತ್ತು ಸಮತೋಲನ ಕಾಪಾಡಿಕೊಳ್ಳಲು ಒಂದು ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಕ್ರೀಡಾ ಪದ್ಧತಿ ನೋಡಿ, ಕ್ರೀಡಾ ಪದ್ಧತಿಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಬಂದಾಗ ನೋಡಿ, ಕಾರ್ಲ್ವೆಲ್ ಕುಕ್ ಅವರು ಕ್ರೀಡಾ ಪದ್ಧತಿಯನ್ನು ಪ್ರತಿಪಾದಿಸ್ತಾರೆ. ಕಾರ್ಲ್ವೆಲ್ ಕುಕ್ ಅವರು ಪ್ರತಿಪಾದಿಸ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಪ್ರತಿಯೊಂದು ಕಲಿಸುವ ವಿಷಯಗಳನ್ನು ಚಟುವಟಿಕೆಗಳ ಮೂಲಕ ಕ್ರೀಡಾ ರೂಪದಲ್ಲಿ ಕಲಿಸುವ ಒಂದು ವಿಧಾನ ಅಂತಲೇ ಹೇಳ್ಬೋದು. ಇದನ್ನು ಪ್ರತಿಪಾದಿಸಿದವರು ಯಾರಂದಾಗ ಕಾರ್ಲ್ವೆಲ್ ಕುಕ್ ಅವರು ಪ್ರತಿಪಾದಿಸ್ತಾರೆ. ಪ್ಲೇ ವೇ ಎಂಬ ಪುಸ್ತಕವನ್ನು ಕಾರ್ಲ್ವೆಲ್ ಕುಕ್ ಅವರೇ ಬರೀತಾರೆ. ಪ್ರತಿಯೊಂದು ಕಲಿಸುವ ವಿಷಯಗಳನ್ನು ಚಟುವಟಿಕೆಗಳ ಮೂಲಕ ಕ್ರೀಡಾ ರೂಪದಲ್ಲಿ ಕಲಿಸುವ ಒಂದು ಪ್ರಮುಖ ವಿಧಾನವಂತಲೇ ಹೇಳಬಹುದು ಸ್ನೇಹಿತರೆ. ನೋಡಿ, ಇದನ್ನು ಪ್ರತಿಪಾದಿಸುವುದರಲ್ಲಿ ಪ್ರಥಮವಾಗಿ ಯಾರಂದರೆ ಕಾರ್ಲ್ವೆಲ್ ಕುಕ್ ಅವರು ಅಂತಾರೆ. ಆದರೆ ಇದನ್ನು ಅನುಸರಿಸಿದವರು ಯಾರ್ಯಾರು ಬರ್ತಾರಪ್ಪ ಅಂತಂದಾಗ ವಿಲಿಯಂ ಮ್ಯಾಂಗೋಲ್ಡ್ ಅಂತ ಬರ್ತಾರೆ, ಫ್ರಬಲ್ಸ್ ಬರ್ತಾರೆ, ಅದೇ ರೀತಿಯಾಗಿ ರೋಸೋ, ಪೆಸ್ಟೋಲಜಿ ಇವರೆಲ್ಲ ಬರ್ತಾರೆ ಸ್ನೇಹಿತರೆ. ಮುಂದೆ ನೋಡ್ತಾ ಹೋಗೋಣ. ಕ್ರೀಡಾ ಪದ್ಧತಿಯ ಅನುಕೂಲಗಳು ಅಂತ ನೋಡಿದಾಗ, ಕ್ರೀಡಾ ಪದ್ಧತಿಯ ಅನುಕೂಲಗಳು ಅಂತ ಬಂದಾಗ ಇಲ್ಲಿ ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿಯಿಂದ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮಾಡುತ್ತದೆ. ನೋಡಿ, ಕ್ರೀಡಾ ಪದ್ಧತಿ ಆಟದ ಮೂಲಕ ಕಲಿಯುವಂತಹ ಪದ್ಧತಿಯಾಗಿದೆ. ಆದ್ದರಿಂದ ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿಯಿಂದ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಪ್ರೇರಣೆ ನೀಡುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ಹೇಳೋದಾದರೆ ನೋಡಿ, ಕ್ರೀಡೆಗಳು ಮಕ್ಕಳ ಸೃಜನಶೀಲ ಸಾಮರ್ಥ್ಯವನ್ನು ಉತ್ತೇಜಿಸಿ ಅವರಲ್ಲಿನ ವಿಶೇಷ ಸಾಮರ್ಥ್ಯಗಳನ್ನು ಪೋಷಿಸುತ್ತದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಕ್ರೀಡೆಗಳು ಮಕ್ಕಳ ಸೃಜನಶೀಲ ಅಂದರೆ ಅವರ ಹೊಸ ಚೈತನ್ಯವನ್ನು ಪ್ರೇರಣೆ ನೀಡುತ್ತದೆ, ಚೈತನ್ಯವನ್ನು ತುಂಬುತ್ತದೆ ಅಂತ ನಾವು ಹೇಳ್ಬೋದು. ಸಾಮರ್ಥ್ಯವನ್ನು ಉತ್ತೇಜಿಸುತ್ತದೆ, ಅವರಲ್ಲಿ ವಿಶೇಷ ಸಾಮರ್ಥ್ಯಗಳನ್ನು ಪೋಷಿಸುತ್ತದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಇನ್ನೊಂದಿದೆ, ಮಕ್ಕಳ ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಕ್ರೀಡಾ ಪದ್ಧತಿಯು ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಲೇ ಹೇಳ್ಬೋದು. ಅಂದರೆ ಕ್ರೀಡೆಗಳ ಮೂಲಕ ಕಲಿಯುವಾಗ ಮಕ್ಕಳು ಅಲ್ಲಿ ಏನು ಮಾಡ್ತಾರೆ, ಮಾನಸಿಕವಾಗಿ, ಶಾರೀರಿಕವಾಗಿ, ಸಾಮಾಜಿಕ ಬೆಳವಣಿಗೆ ಅಂದರೆ ಇಲ್ಲಿ ತೊಡಗಿಕೊಳ್ತಾರೆ. ಮಾನಸಿಕವಾಗಿ ಆಗಿರ್ಬೋದು, ಶಾರೀರಿಕವಾಗಿ ಆಗಿರ್ಬೋದು, ಕ್ರೀಡಾವಧಿ ಎಲ್ಲವೂ ಸ್ನಾಯುಗಳು ಕೆಲಸ ಮಾಡ್ತಾ ಇರ್ತವೆ. ಆಗ ಸಾಮಾಜಿಕ ಬೆಳವಣಿಗೆ ಕ್ರೀಡಾ ಪದ್ಧತಿ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ನಾವು ಹೇಳ್ಬೋದಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಕಲಿಕೆಯಲ್ಲಿ ಜ್ಞಾನೇಂದ್ರಿಯಗಳ ಪೂರ್ಣ ಸಹಕಾರ ಇದ್ದು ಅವುಗಳ ಸಹಭಾಗಿತ್ವದಿಂದ ಚಟುವಟಿಕೆ ಪ್ರಧಾನ ಕಲಿಕೆ ಉಂಟಾಗುತ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂದಾಗ ಕಲಿಕೆಯಲ್ಲಿ ಎಲ್ಲ ಜ್ಞಾನೇಂದ್ರಿಯಗಳು ಸಂಪೂರ್ಣವಾಗಿ ಆ ಭಾಗಿತ್ವದಲ್ಲಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತವೆ. ಆ ಭಾಗಿಯಾಗುವ ಮೂಲಕ ಚಟುವಟಿಕೆ ಒಂದು ಪ್ರಧಾನ ಕಲಿಕೆಯಾಗಿ ಹೊರಹೊಮ್ಮುತ್ತದೆ ಅಂತ ನಾವು ಹೇಳಬಹುದು ಸ್ನೇಹಿತರೆ. ನೋಡಿ, ಈ ಪದ್ಧತಿ ಯಾವ ಪದ್ಧತಿ ಅಂದರೆ ಕ್ರೀಡಾ ಪದ್ಧತಿಯು ಮಾಡುತ್ತಾ ಕಲಿ, ಹಾಡುತ್ತಾ ಕಲಿ ಎಂಬ ತತ್ವವನ್ನು ಆಧರಿಸಿದೆ ಅಂತ ನಾವು ಹೇಳಬಹುದಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ,
ಹುಡುಗರು ಮಕ್ಕಳು ಏನು ಮಾಡ್ತಾರೆ ಅಂದರೆ ಆಡುತ್ತಾ ಕಲಿತಾ ಹೋಗ್ತಾರೆ. ಹಾಗೂ ಏನು ಮಾಡ್ತಾರೆ, ಒಂದು ಕೆಲಸ ಕ್ರಿಯೆ ಮೂಲಕನೇ ಕಲಿಕೆ ಉಂಟಾಗುತ್ತದೆ ಅಂತ ನಾವು ಹೇಳಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೊಂದು ನೋಡೋದಾದರೆ, ಇಲ್ಲಿ ಕಲಿಕೆಯ ಅರ್ಥಪೂರ್ಣವಾಗುತ್ತದೆ ಮತ್ತು ಕಲಿತ ವಿಷಯಗಳು ಸ್ಥಿರವಾಗುತ್ತವೆ. ನೋಡಿ ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಕೆಲವು ವಿದ್ಯಾರ್ಥಿಗಳು ಎಷ್ಟೋ ಓದ್ತಾ ಇರ್ತಾರೆ, ಓದಿದ್ರೆ ನೆನಪಿರಲ್ಲ. ಅದೇ ರೀತಿಯಾಗಿ ಫಿಲ್ಮ್ ನೋಡಿದಾಗ ಆ ಹುಡುಗರು ಇಂಥದ್ದೇ ಏನಾಗಿರುತ್ತೆ, ಟಾಪಿಕ್ ಇಲ್ಲಿ ಬಂತು ಅಂತ ಹೇಳ್ತಾರೆ. ಇದೇ ವಾಕ್ಯ, ಇದೇ ಸ್ಪೀಚು ಏನಾಗುತ್ತೆ, ಇಂಥ ಸಂದರ್ಭದಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕುಂತಾಗ ಯಾವ ರೀತಿ ಕ್ವಶನ್ ಮಾಡಿದಾಗ ಆ ಹುಡುಗರಿಗೆ ಆನ್ಸರೇ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಅಂತಂದಾಗ, ಇಲ್ಲಿ ಏನಾಗಿರ್ಬೇಕಂದ್ರೆ ನಮ್ಮ ದೇಹ ಶಾರೀರಿಕ ಚಟುವಟಿಕೆ ಎಲ್ಲ ಭಾಗಿಯಾಗಿದ್ದಾಗ ಬೇಗ ಮೈಂಡ್ಗೆ ಅರ್ಥ ಆಗುತ್ತದೆ. ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ಏನು ಮಾಡಬೇಕು, ಕ್ರೀಡೆಗಳ ಮೂಲಕ ಕಲಿಸುವುದರಿಂದ ಮಕ್ಕಳಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತದೆ ಅಂತ ನಾವು ಕೂಡ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಕಲಿಕೆಯು ವರ್ಗಾವಣೆ, ಕಲಿಕೆಯ ಅನ್ವಯ ಸಾಧ್ಯತೆ, ಅಭ್ಯಾಸದಿಂದ ಕಲಿಕೆ ಹೆಚ್ಚು. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದಾಗ, ಕಲಿಕೆಯಲ್ಲಿ ಏನಾಗುತ್ತಂದ್ರೆ ಸಂಪೂರ್ಣವಾಗಿ ಭಾಗಿಯಾಗುವುದರಿಂದ ಕಲಿಕೆ ವರ್ಗಾವಣೆಯಾಗಿ ಅನ್ವಯ ಆಗ್ತದೆ. ಇನ್ನೊಂದು ಅನ್ವಯವಾಗಿ ಬುದ್ಧಿಶಕ್ತಿಯೂ ಜಾಸ್ತಿ ಆಗುತ್ತದೆ. ಅದೇ ರೀತಿ ಕಲಿಕೆಯ ಒಂದು ಪ್ರಭಾವ ಕೂಡ ಜಾಸ್ತಿ ಆಗುತ್ತದೆ ಅಂತ ನಾವು ಹೇಳ್ಬೋದು. ಕ್ರೀಡೆ ಪದ್ಧತಿ ಅನುಕೂಲ ಆಯಿತು, ಅದರ ಅಂಶಗಳನ್ನು ಆಯಿತು. ಇನ್ನು ಇದೆ, ಈ ಪದ್ಧತಿಯಲ್ಲಿ ಮಕ್ಕಳಿಗೆ ವಿಚಾರ ವಿನಿಮಯ ಮಾಡುವ, ಅಭಿಪ್ರಾಯವನ್ನು ಪ್ರಕಟಿಸುವ ಅವಕಾಶಗಳಿರುತ್ತವೆ. ಮಕ್ಕಳಲ್ಲಿ ರಚನಾತ್ಮಕ, ಅದೇ ರೀತಿ ಪೈಪೋಟಿ ಸ್ಪರ್ಧೆ ಮನೋಭಾವ ಬೆಳೆಯಿತು. ನೋಡಿ, ಈ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ, ಮಕ್ಕಳು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಲ್ಲಿ ಒಂದು ಅವಕಾಶಗಳಿರ್ತವೆ. ಅಂದರೆ ಮಕ್ಕಳು ಆಟ ಆಡ್ತಾ ತಮ್ಮ ಎಲ್ಲ ಅಂಶಗಳನ್ನು ಮನಸ್ಸು ಬಿಚ್ಚಿ ಹೇಳ್ತವೆ. ಇಲ್ಲಿ ಮನೋಭಾವ ವ್ಯಕ್ತವಾಗುತ್ತದೆ ಅಂತಲೇ ಹೇಳಬಹುದು. ಕ್ರೀಡಾ ಪದ್ಧತಿಯಲ್ಲಿ ಆಡಾಡ್ತಾ ತಮ್ಮ ಆ ಭಾವನೆಗಳು ಎಲ್ಲವನ್ನು ಓಪನ್ ಆಗಿ ಬಿಚ್ಚಿ ಹೇಳ್ತವೆ. ಓಕೆ, ಈ ಪದ್ಧತಿಯನ್ನು ನೋಡಿ, ಕಿಂಗ್ ಗಾರ್ಡನ್ ಮಾಂಟೆಸರಿ ಉದ್ಯಮ ಪದ್ಧತಿ ಎಂದು ಕೂಡ ಕರೀತಾರೆ. ಡಾಲ್ಟನ್ ಯೋಜನೆ, ಸಂಶೋಧನಾ ಪದ್ಧತಿ, ಇವುಗಳು ಕ್ರೀಡಾ ಪದ್ಧತಿ ತತ್ವವನ್ನೇ ಆಧರಿಸೋ. ಇಲ್ಲಿ ನೆನಪಿರಲಿ, ಕಿಂಗ್ ಗಾರ್ಡನ್ ಪದ್ಧತಿ ಆಗಿರ್ಬೋದು, ಮಾಂಟೆಸರಿ ಪದ್ಧತಿ ಆಗಿರ್ಬೋದು, ಉದ್ಯಮ ಪದ್ಧತಿ ಆಗಿರ್ಬೋದು, ಡಾಲ್ಟನ್ ಯೋಜನೆ ಆಗಿರ್ಬೋದು, ಅದೇ ರೀತಿಯಾಗಿ ಸಂಶೋಧನಾ ಪದ್ಧತಿ ಆಗಿರ್ಬೋದು, ಇವುಗಳು ಕ್ರೀಡಾ ಪದ್ಧತಿಯ ತತ್ವಗಳನ್ನೇ ಆಧರಿಸಿದೆ ಅಂತ ನಾವು ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ. ನೋಡಿ, ನೆಕ್ಸ್ಟು ಒಂದು ಸೆಕೆಂಡ್ ನೆನಪಿರಲಿ ಸ್ನೇಹಿತರೆ. ಈಗ ಕ್ರೀಡಾ ಪದ್ಧತಿ ಅಂತ ಬಂದಾಗ ಇಲ್ಲಿ ಕಿಂಗ್ ಗಾರ್ಡನ್ ಪದ್ಧತಿ ಆಗಿರ್ಬೋದು, ಉದ್ಯಮ ಪದ್ಧತಿ, ಡಾಲ್ಟನ್ ಯೋಜನೆ, ಸಂಶೋಧನಾ ಪದ್ಧತಿ, ಎಲ್ಲ ಅಂಶಗಳು ಇದರ ಮೇಲೆ ಅಡಕವಾಗಿವೆ ಅಂತ ಹೇಳ್ಬೋದು. ಆ ಕ್ವಶನ್ ಯಾವ ರೀತಿ ರೈಸ್ ಮಾಡ್ತಾನೆ ಅಂದಾಗ, ಕ್ರೀಡಾ ಪದ್ಧತಿಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ. ಈ ಕ್ರೀಡಾ ಪದ್ಧತಿಯನ್ನು ಪ್ರತಿಪಾದಿಸಿದ ಯಾರು ಅಂತಂದಾಗ ನಿಮ್ಗೆ ಗೊತ್ತೇ ಇದೆ, ಕಾಲ್ಡ್ವೆಲ್ ಕುಕ್ ಅಂತಾನೆ ಹೇಳ್ಬೋದು. ಇಲ್ಲಿ ಅಮೆರಿಕದ ಯಾರು ಅಂದರೆ ಕಾಲ್ಡ್ವೆಲ್ ಕುಕ್ ಅವರು. ಇವರು ಪ್ಲೇ ವೇ ಎಂಬ ಪುಸ್ತಕವನ್ನು, ಕ್ರೀಡಾ ಪದ್ಧತಿಯ ಪ್ರಮುಖ ಅಂಶಗಳನ್ನು ಪ್ಲೇ ವೇ ಪುಸ್ತಕವನ್ನು ಬರೆದವರು ಯಾರು ಅಂತ ಬಂದಾಗ ಇಲ್ಲಿ ಕಾಲ್ಡ್ವೆಲ್ ಕುಕ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಏನಂತಾರೆ, ಎರಡನೇದು ಬಂದಾಗ ನೋಡಿ ಸ್ನೇಹಿತರೆ, ನೆನಪಲ್ಲಿ ಈ PDF ನಾನು ಗ್ರೂಪಿಗೆ ಶೇರ್ ಮಾಡ್ತೀನಿ, ಅಲ್ಲಿ ಕೂಡ ನೀವು ಓದ್ಕೋಬಹುದು. ಅದೇ ರೀತಿಯಾಗಿ ಮತ್ತೊಮ್ಮೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಅವರು ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನಿಮ್ಮ ಕಾಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದೆ ಕಿಂಗ್ ಗಾರ್ಡನ್ ಪದ್ಧತಿ ಅಂತ ನಾವು ನೋಡ್ತೇವೆ. ಕಿಂಡರ್ ಗಾರ್ಟನ್ ಪದ್ಧತಿ ಅನ್ನೋದಾದರೆ, ಇಲ್ಲಿ ಇದನ್ನು ಪ್ರತಿಪಾದಿಸಿದವರು ಯಾರು ಅಂತ ಬಂದಾಗ, ಈ ಪದ್ಧತಿಯನ್ನು ಪ್ರತಿಪಾದಿಸಿದವರು ಫ್ರೆಡ್ರಿಕ್ ಪ್ರೊಬೆಲ್ ಅಂತ ಹೇಳ್ಬೋದು. ಫ್ರೆಡ್ರಿಕ್ ಪ್ರೊಬೆಲ್ ಅವರು 1862 ಇಷ್ಟರ ಅವಧಿಯಲ್ಲಿ ಅವರು ಹೇಳ್ತಾರೆ. 1782ರಲ್ಲಿ ಜರ್ಮನಿಯಲ್ಲಿ ಜನಿಸ್ತಾರೆ. 1782 ಜರ್ಮನಿಯಲ್ಲಿ ಜನಿಸುವಂತಹ ಕಿಂಗ್ ಗಾರ್ಡನ್ ಪದ್ಧತಿಯ ಪ್ರತಿಪಾದಕರಾಗಿರ್ತಕ್ಕಂಥ ಪ್ರಬೆಲ್ ಅವರು ಜನಿಸ್ತಾರೆ. ಅಲ್ಲಿ ಅವರು ತಮ್ಮ ತಾಯಿ ಎಲ್ಲರನ್ನೂ ಕಳೆದುಕೊಳ್ತಾರೆ. ಇವರು ತನ್ನ ವೃತ್ತಿ ಜೀವನದ ಅನುಭವದಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕ ಮುಂದೆ ಯಾವುದಂತಂದಾಗ 1826ರಲ್ಲಿ ದ ಎಜುಕೇಶನ್ ಆಫ್ ಮ್ಯಾನ್,
ಎಂಬ ಪುಸ್ತಕವನ್ನು ಬರೀತಾರೆ. ಎಜುಕೇಶನ್ ಪುಸ್ತಕವನ್ನು ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದಾಗ ಇಲ್ಲಿ ಫ್ರೆಡ್ರಿಕ್ ಪ್ರಬಲ್ ಅವರಂತ ಹೇಳ್ಬೋದು ಸ್ನೇಹಿತರೆ. ಬಾಲ್ಯೋದ್ಯಾನ ಎಂದು ಕೂಡ ಈ ಪದ್ಧತಿಯನ್ನು ಕರೆಯುತ್ತಾರೆ. ಕಿಂಗ್ ಗಾರ್ಟನ್ ಪದ್ಧತಿಯನ್ನು ಬಾಲ್ಯೋದ್ಯಾನ ಎಂದು ಕೂಡ ಕರೀತಾರೆ. ಈ ಪದ್ಧತಿಯ ಪಿತಾಮಹ ಯಾರು ಅಂತ ಕೇಳಿದಾಗ ಈ ಪದ್ಧತಿಯ ಪಿತಾಮಹ ಫ್ರೆಡ್ರಿಕ್ ಪ್ರಬಲ್ ಅವರು ಅಂತ ನಾವು ಹೇಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಅವರು ಬರೆದಿರ್ತಕ್ಕಂಥ ಪುಸ್ತಕ ಯಾವುದಂದ್ರೆ ನೋಡಿ, ಫ್ರೆಡ್ರಿಕ್ ಪ್ರಬಲ್ ಅವರು ಬರೆದಿರ್ತಕ್ಕಂಥ ಪುಸ್ತಕದ ನೇಮ್ ದ ಎಜುಕೇಶನ್ ಆಫ್ ಮ್ಯಾನ್ ಅಂತ ಹೇಳ್ಬೋದು. ಎಷ್ಟರಲ್ಲಿ ಬರೀತಾರೆ ಅಂದಾಗ 1826 ಅಲ್ಲಿ ಬರೀತಾರೆ ಸ್ನೇಹಿತರೆ. ನೋಡಿ, ಇನ್ನೊಂದು ನೆನಪಲ್ಲಿ ಬ್ಲಾಕ್ ಅಂಡ್ ಬರ್ಗ್ ಎಂಬಲ್ಲಿ 1827ರಲ್ಲಿ 1827ನಲ್ಲಿ ತಮ್ಮ ಪ್ರಥಮ ಕಿಂಡರ್ ಗಾರ್ಡನ್ ಶಾಲೆಯನ್ನು ತೆರೀತಾರೆ. ಪ್ರಥಮ ಕಿಂಡರ್ ಗಾರ್ಡನ್ ಶಾಲೆಯನ್ನು ತೆರೆದವರು ಯಾರಂದಾಗ ಪ್ರಬಲ್ ಅವರು. ಎಷ್ಟರಲ್ಲಿ ಅಂತಂದಾಗ 1827ರಲ್ಲಿ. ಎಲ್ಲಿ ಅಂತ ಬಂದಾಗ ಬ್ಲಾಕ್ ಅಂಡ್ ಬರ್ಗ್ನಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟು ಇನ್ನು ಏನಾಗ್ತದೆ ಅಂದರೆ ಜರ್ಮನಿಯಲ್ಲಿ ಕೂಡ ಮುಂದೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಇವರಿಗೆ ಶಿಕ್ಷಣದಲ್ಲಿ ವಿಚಾರಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಆದರೆ ಸಮಾಜದಲ್ಲಿ ಅವರಿಗೆ ತನ್ನದೇ ಆದ ಮನ್ನಣೆ ಸಿಗುವುದಿಲ್ಲ. ಹಾಗಾಗಿ ಅಮೆರಿಕದಲ್ಲಿ ಇವರು ಅನೇಕ ರೀತಿಯ ಪುರಸ್ಕಾರಗಳನ್ನು ಪಡಿತಾರೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇವರು ಇನ್ನೊಂದಂತಾರೆ, ಇವರು ಮಕ್ಕಳು ದೇವರ ಮಕ್ಕಳು ಎಂದು ಹೇಳಿಕೆ ನೀಡ್ತಾರೆ. ಈ ಹುಟ್ಟಿದ ಮಕ್ಕಳೆಲ್ಲವೂ ದೇವರ ಮಕ್ಕಳು ಅಂತ ಹೇಳ್ತಾರೆ. ಅವರ ಏನ್ ಮಾಡ್ತಾರೆ ಅಂದ್ರೆ ಕಿಂಗ್ ಗಾರ್ಡನ್ ಅವರ ಶಿಕ್ಷಣದ ತತ್ವಗಳು ಏನು ಅಂತ ಬಂದಾಗ ಇವರ ತತ್ವಗಳು ನೆನಪಿರಲಿ. ಇವರ ತತ್ವಗಳು ಕೂಡ ಕೇಳ್ತಾರೆ. ಕಿಂಡರ್ ಗಾರ್ಡನ್ ಶಿಕ್ಷಣದ ತತ್ವಗಳು ಅಂತ ಬಂದಾಗ ಏಕತೆಯ ತತ್ವ, ನಿರಂತರತೆಯ ಬೆಳವಣಿಗೆ, ಸ್ವಯಂ ಚಟುವಟಿಕೆ, ಸಾಮಾಜಿಕ ವಾತಾವರಣದಲ್ಲಿ ವ್ಯಕ್ತಿಗತ ವೈಶಿಷ್ಟ್ಯಗಳನ್ನು ಬೆಳೆಸುವುದು, ಅದೇ ರೀತಿಯಾಗಿ ಸೃಜನಶೀಲ ಅಭ್ಯಾಸಗಳು ಮತ್ತು ಚಟುವಟಿಕೆಗಳು ಅಂತ ನಾವು ಇಲ್ಲಿ ನೋಡ್ಬೋದಾಗಿದೆ. ಒಂದೊಂದು ನೋಡಿದಾಗ ಇಲ್ಲಿ ನೋಡಿ ಸ್ನೇಹಿತರೆ, ವೃಕ್ಷವೊಂದು ವಿವಿಧ ಕೊಂಬೆ ರೆಂಬೆಗಳು ಒಂದೇ ಮೂಲದಿಂದ ಮೂಡಿ ವಿಕಾಸ, ಇಡೀ ವೃಕ್ಷ ಒಂದು ಸಂಪೂರ್ಣವಾದ ವ್ಯವಸ್ಥೆ ಇರುವಂತೆ ಇಡೀ ಪ್ರಕೃತಿಯು ಏಕತೆಯ ತತ್ವದಿಂದಲೇ ಅಸ್ತಿತ್ವದಲ್ಲಿದೆ ಅಂತೇಳಿ ಇವರು ಹೇಳ್ತಾರೆ. ಯಾರು? ಪ್ರಬಲ್ ಅವರು ಹೇಳ್ತಾರೆ. ನಿರಂತರತೆ ಬೆಳವಣಿಗೆ ಅಂತ ಬಂದಾಗ ಇಲ್ಲಿ ನೋಡ್ರಿ, ಇದು ಹೆಂಗಂದ್ರೆ ಒಂದು ಬದಲಾವಣೆ ಮತ್ತು ಬೆಳವಣಿಗೆ ಸೃಷ್ಟಿಯ ಮೂಲ ಗುಣ ಎಂದು ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳ ಮನಸ್ಸು, ಶರೀರ, ಭಾವನೆಗಳನ್ನು ನಿರಂತರವಾಗಿ ಬೆಳೆಸುವುದೇ ಶಿಕ್ಷಣದ ಮೂಲ ಕಾರಣ ಅಂತ ಹೇಳ್ತಾರೆ. ಸ್ವಯಂ ಚಟುವಟಿಕೆಗಳು ಅಂತ ಬಂದಾಗ ಮಗುವಿನ ವಯಸ್ಸು ಕ್ರಿಯಾಶೀಲವಾಗಿರುತ್ತದೆ. ಆ ಮೊಮೆಂಟ್ ಅಲ್ಲಿ ಮಗುವಿನ ವಯಸ್ಸು ಕ್ರಿಯಾಶೀಲ ಆಕ್ಟಿವ್ ಆಗಿರುತ್ತೆ. ಆವಾಗ ನಿರಂತರ ತನಗೆ ತಾನೇ ಯೋಚನೆಗಳು ಮೂಡುತ್ತವೆ ಮಕ್ಕಳಲ್ಲಿ. ಅಂತ ಮಕ್ಕಳಿಗೆ ವಿಶಿಷ್ಟವಾದ ಬೆಳವಣಿಗೆ ಪೋಷಿಸುವಂಥ ಚಟುವಟಿಕೆ ಅನುಭವಗಳನ್ನು ಶಾಲೆಗಳಲ್ಲಿ ವ್ಯವಸ್ಥೆ ಮಾಡಬೇಕಂತ ಹೇಳ್ತಾರೆ. ಅದೇ ರೀತಿ ನೋಡಿ, ಸಾಮಾಜಿಕ ವಾತಾವರಣದಲ್ಲಿ ವ್ಯಕ್ತಿಗತ ವೈಶಿಷ್ಟ್ಯಗಳನ್ನು ಬೆಳೆಸುವುದು ಅಂತ ಹೇಳ್ತಾರೆ. ಅದೇ ಸೃಜನಶೀಲ ಅಭ್ಯಾಸಗಳು ಮತ್ತು ಚಟುವಟಿಕೆಗಳು. ಇಲ್ಲಿ ಮಕ್ಕಳು ಕ್ರಿಯಾಶೀಲ ಮನಸ್ಸಿಗೆ ಸೃಜನಶೀಲ ಚಟುವಟಿಕೆಗಳನ್ನು ಕೊಡಬೇಕು. ಆಲೋಚನೆ ಆತ್ಮವಿಕಾಸಕ್ಕೆ ನೆರವಾಗುವಂತೆ ಒಂದು ಮಕ್ಕಳಲ್ಲಿ ಕಲ್ಪನೆಗಳ ಸಹಜ ಪ್ರವೃತ್ತಿ ಕೂಡ ಬೆಳೆಸಬೇಕು ಅನ್ನೋ ಉದ್ದೇಶ ಇವರು ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಮಾಂಟೆಸರಿ ಪದ್ಧತಿ ಅಂತ ಬರುತ್ತೆ. ಮಾಂಟೆಸರಿ ಪದ್ಧತಿ ಅಂತ ಬಂದಾಗ ಇಲ್ಲಿ ನೋಡ್ರಿ, ಇನ್ನೊಂದು ಹೇಳ್ತಾರೆ ಯಾವುದಪ್ಪ ಅಂತಂದಾಗ ಪ್ರಬಲ್ ಅವರದು ಕಿಂಡರ್ ಗಾರ್ಡನ್ ಅಂತ ಹೇಳಿದ್ವಿ. ಇವ್ರು ಏನಂತಾರೆ, ಕೆಲವು ಕೌಶಲ್ಯಗಳನ್ನು ಹೇಳ್ತಾರೆ. ಅವು ಯಾವ್ಯಾವ ಕೌಶಲ್ಯಗಳಂದ್ರೆ ಇಲ್ಲಿ ಗಿಫ್ಟ್ಗಳ ಮೂಲಕ ಅಭ್ಯಾಸಗಳು, ಆಲೋಚನೆಗಳು ಹೊರಹೊಮ್ಮುವಂತೆ ಸೃಜನಶೀಲ ಅಭ್ಯಾಸಗಳು, ಗುಂಪಿನ ಆಟಗಳು, ಮನರಂಜನೆ ಚಟುವಟಿಕೆಗಳು, ಅಕ್ಷರ ಕಲಿಕೆ ಮತ್ತು ಸಂಯೋಜನೆಗಳು, ಈ ರೀತಿ ಎಲ್ಲವೂ ಹೇಳ್ಕೊತಾ ಹೋಗ್ತಾರೆ. ನೆಕ್ಸ್ಟ್ ಮಾಂಟೆಸರಿ ಪದ್ಧತಿ ಅಂತ ಬಂದಾಗ ಈ ಪದ್ಧತಿಯನ್ನು ಪ್ರತಿಪಾದಿಸಿದವರು ಹೆಸರೇ ಸೂಚಿಸುವಂತೆ ಮಾಂಟೆಸರಿ ಅಂತಾನೆ ಹೇಳಬಹುದು. ಈ ಪದ್ಧತಿಯನ್ನು ಪ್ರತಿಪಾದಿಸಿದವರೇ ಮಾಂಟೆಸರಿಯವರು. ಇವರು ಇಟಲಿಯ ಅಂಕೋಲಾ ಪ್ರಾಂತ್ಯದ ಜಯಾರಾವೆಲ್ ಎಂಬಲ್ಲಿ ಆಗಸ್ಟ್ 31, 1870ಯಲ್ಲಿ ಜನಿಸ್ತಾರೆ ಮಾಂಟೆಸರಿ. ನೆಕ್ಸ್ಟ್, ಇವರು ಮಕ್ಕಳ ಮನೆ ಎಂಬ ವಿಶೇಷ ಶಾಲೆಯನ್ನು ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಸ್ಥಾಪಿಸ್ತಾರೆ. ಒಂದು ನೆನಪಿರಲಿ, ಮಕ್ಕಳ ಮನೆ ಎಂಬ ವಿಶೇಷ ಶಾಲೆಯನ್ನು ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಸ್ಥಾಪಿಸಿದವರು ಯಾರು ಅಂತ ಬಂದಾಗ ಇಲ್ಲಿ ಮಾಂಟೆಸರಿ ಅಂತಾನೆ
ಹೇಳಬಹುದು ಸ್ನೇಹಿತರೆ. ಶಿಶು ಕೇಂದ್ರಿತ ಸ್ವಯಂ ಕಲಿಕೆ ತತ್ವವನ್ನೇ ಮಾಂಟೆಸರಿ ಪ್ರತಿಪಾದಿಸಿದ್ದಾರೆ. ಯಾವ ತತ್ವವನ್ನು ಪ್ರತಿಪಾದಿಸಿದ್ದಾರೆ ಅಂತ ಬಂದಾಗ ಇಲ್ಲಿ ಶಿಶು ಕೇಂದ್ರಿತ ಸ್ವಯಂ ಕಲಿಕೆಯ ತತ್ವವನ್ನೇ ಮಾಂಟೆಸರಿಯವರು ಪ್ರತಿಪಾದಿಸಿದ್ದಾರೆ ಅಂತ ನಾವು ಹೇಳಬಹುದು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, 3 ರಿಂದ 40 ವರ್ಷಗಳ ಇದು 4 ವರ್ಷಗಳಾಗಬೇಕು. 3 ರಿಂದ 4 ವರ್ಷಗಳ ಮಕ್ಕಳಲ್ಲಿ ಭಾಷೆ, ಹಾಡುವಿಕೆ, ಹೊಸ ಆಲೋಚನೆಗಳ ಭಾವನೆಗಳು ಚಿಗುರೊಡೆಯುತ್ತವೆ. ಈ ಕಾಲವನ್ನು ಸಾಮರ್ಥ್ಯಗಳು ಚಿಗುರುವ ಕಾಲ ಅಥವಾ ಸಿದ್ಧ ಕಾಲ ಎಂದು ಕರೆದಿದ್ದಾರೆ. ಯಾರೆಂದಾಗ ಮಾಂಟೆಸರಿ ಅವರು ಕರೆದಿದ್ದಾರೆ. ನೋಡಿ, 3 ರಿಂದ 4 ವರ್ಷದ ಮಕ್ಕಳು ಭಾಷೆ, ಆಡುವಿಕೆ ಮತ್ತು ಆಲೋಚನೆ ಭಾವನೆಗಳು ಚಿಗುರೊಡೆಯುವ ಒಂದು ಕಾಲವಾಗಿದೆ. ಇಂಥ ಕಾಲವನ್ನು ಚಿಗುರುವ ಕಾಲ ಅಥವಾ ಸಿದ್ಧ ಕಾಲ ಎಂದು ಕರೆದಿದ್ದಾರೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದಾಗ ಮಾಂಟೆಸರಿ ಪದ್ಧತಿಯ ನಿಯಮಗಳು ಏನು? ಮಾಂಟೆಸರಿ ಪದ್ಧತಿಯ ನಿಯಮಗಳು ಅಂತ ಬಂದಾಗ ಶಿಕ್ಷಣವು ಬೆಳವಣಿಗೆಯ ಒಂದು ಸಾಧನ. ಶಿಕ್ಷಣವು ಬೆಳವಣಿಗೆಯ ಒಂದು ಸಾಧನ ಅಂತ ಬಂದಾಗ ದೈಹಿಕ ಆಗಿರ್ಬೋದು, ಮಾನಸಿಕ ವಿಕಾಸಕ್ಕೆ ಶಿಕ್ಷಣ ಒಂದು ಸಹಾಯಕವಾಗುತ್ತದೆ. ಆರೋಗ್ಯಕರವಾದ ದೈಹಿಕ ಮಾನಸಿಕ ಬೆಳವಣಿಗೆ ಸಹಾಯಕವಾಗುವಂತಹ ಚಟುವಟಿಕೆಗಳು, ಕ್ರೀಡೆಗಳು ನಿಯೋಜಿಸುವ ಮೂಲಕ ಮಕ್ಕಳ ಬೆಳವಣಿಗೆಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾರೆ. ಮಗುವಿನ ಸಂಪೂರ್ಣ ಸ್ವಾತಂತ್ರ್ಯ ಅಂತ ಬಂದಾಗ ಇಲ್ಲಿ ಪ್ರತಿಯೊಂದು ಮಗುವನ್ನು ಕಟ್ಟಿ ಹಾಕೋದು ಬಿಟ್ಟು ಮಗುವಿಗೆ ತನ್ನದೇ ಆದ ಮುಕ್ತ ವಾತಾವರಣ, ಸ್ವಯಂ ಕಲಿಕೆಗೆ ಪ್ರೇರಣೆ ನೀಡುವುದೇ ಮಗುವಿನ ಸಂಪೂರ್ಣ ಸ್ವಾತಂತ್ರ್ಯ ಅಂತ ಕರೀಬಹುದು ಸ್ನೇಹಿತರೆ. ವ್ಯಕ್ತಿಗತ ವೈಶಿಷ್ಟ್ಯ ತತ್ವ ಅಂತಂದ ಬಂದಾಗ ಇಲ್ಲಿ ಏನಾಗುತ್ತಪ್ಪ ಅಂದರೆ ಜನಿಸಿರುವ ಪ್ರತಿ ಮಗು ಸೃಷ್ಟಿಯಲ್ಲಿ ವಿಶಿಷ್ಟ, ಅದ್ವಿತೀಯ ಮಗುವು ವ್ಯಕ್ತಿಗತವಾದ ವಿಶಿಷ್ಟ ಅಂತಹ ತತ್ವಗಳು, ಶಕ್ತಿ, ಸಾಮರ್ಥ್ಯಗಳು, ಪ್ರತಿಭೆಗಳು ಇಂಥವು ಹೊರಹೊಮ್ಮುತ್ತಿರ್ತವೆ. ಇಂಥ ಮಕ್ಕಳಲ್ಲಿ ಸೂಕ್ತವಾಗಿರುವ ಸ್ವಯಂ ವಿಕಾಸಕ್ಕೆ ಅನುವು ಮಾಡಿಕೊಳ್ಳುವುದನ್ನು ನಾವೇನಂತೀವಿ ವ್ಯಕ್ತಿಗತ ವೈಶಿಷ್ಟ್ಯ ತತ್ವಗಳು ಅಂತ ಕರಿತೀವಿ ಸ್ನೇಹಿತರೆ. ಜ್ಞಾನೇಂದ್ರಿಯಗಳ ತರಬೇತಿ ಅಂತ ಬಂದಾಗ ಮಕ್ಕಳಿಗೆ ಎಲ್ಲ ರೀತಿಯ ಜ್ಞಾನ, ಕಲ್ಪನೆ, ಕೌಶಲ್ಯಗಳು ಜ್ಞಾನೇಂದ್ರಿಯಗಳ ಮೂಲಕವೇ ಸಾಧ್ಯ. ಆದ್ದರಿಂದ ಇಲ್ಲಿ ಏನಾಗುತ್ತಪ್ಪ ಅಂತಂದಾಗ ಇಲ್ಲಿ ಜ್ಞಾನೇಂದ್ರಿಯಗಳು ಅತ್ಯಂತ ಪ್ರಮುಖವಾಗಿ ಪಾತ್ರ ವಹಿಸ್ತವೆ ಕಲಿಕೆಯಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದಾಗ ಅಭ್ಯಾಸಗಳಿಂದ ಮೂಲ ಜ್ಞಾನ ದೊರೆಯುತ್ತದೆ. ಇಲ್ಲಿ ಏನಾಗುತ್ತೆ, ಜ್ಞಾನೇಂದ್ರಿಯಗಳೇ ಸೂಕ್ತ ಅಭ್ಯಾಸ ಮಾಡಲು ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ದರಿಂದ ಜ್ಞಾನೇಂದ್ರಿಯಗಳ ಮೂಲಕ ತರಬೇತಿಯ ಕಲಿಕೆ ನೀಡಿ ಆ ಮಕ್ಕಳಿಗೆ ಪ್ರೋತ್ಸಾಹಿಸುವುದೇ ಒಂದು ಜ್ಞಾನೇಂದ್ರಿಯ ತರಬೇತಿ ಅಂತ ನಾವು ಹೇಳಬಹುದು ಸ್ನೇಹಿತರೆ. ಸ್ವಯಂ ಶಿಕ್ಷಣ ಅಂತ ಬಂದಾಗ ಪ್ರತಿಯೊಂದು ಮಗುವು ತನ್ನ ಆಸಕ್ತಿ ಮತ್ತು ಸಾಮರ್ಥ್ಯಗಳಿಗನುಗುಣವಾಗಿ ಏನು ಮಾಡ್ತಂದ್ರೆ ವಿಶಿಷ್ಟ ಶೈಲಿಯಲ್ಲಿ ತನ್ನದೇ ಆದ ವೇಗದಲ್ಲಿ ಕಲಿತಾ ಇರುತ್ತೆ. ಅಂತ ಮಕ್ಕಳಿಗೆ ಪ್ರೋತ್ಸಾಹಿಸಿ ಅವುಗಳಿಗೆ ಏನು ಮಾಡ್ಬೇಕಂದ್ರೆ ಒಂದು ಏನಾಗುತ್ತೆ ಅಂತಂದರೆ ಫ್ರೀ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಅಂತ ವಾತಾವರಣ ನಿರ್ಮಾಣ ಮಾಡಿದಾಗ ಸ್ವಾಭಾವಿಕ ಚಟುವಟಿಕೆ ನಿಯೋಜಿಸಿ ಆ ಮಕ್ಕಳಿಗೆ ಕೊಡಬೇಕು. ಆಗ ಸ್ವಯಂ ಶಿಕ್ಷಣ ತಾನಾಗೆ ಪ್ರಯತ್ನ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಸ್ನಾಯು ಶಿಕ್ಷಣ ಅಂತ ಬಂದಾಗ ಇಲ್ಲಿ ಸ್ನಾಯು ಚಟುವಟಿಕೆಗಳನ್ನು ವ್ಯವಸ್ಥೆಗೊಳಿಸಬೇಕು. ಓದುವ, ಬರಹ, ಚಟುವಟಿಕೆ ಕೆಲಸಗಳ ಮೂಲಕನೇ ಕಲಿಸಬೇಕು. ಕ್ರೀಡೆ ಪದ್ಧತಿ ಅಂತೀವಲ್ಲ ಆ ರೀತಿಯಾಗಿ ಕಲಿಸಬೇಕು. ಸಾಮಾಜಿಕ ಬೆಳವಣಿಗೆ ಆಗಿರ್ಬೋದು, ಅಭ್ಯಾಸಗಳು ಮತ್ತು ಚಟುವಟಿಕೆಗಳ ಮೂಲಕ ಭಾಷಾ ಕಲಿಕೆಗೆ ಅನುವು ಮಾಡಿಕೊಡಬೇಕು ಅಂತ ಇಲ್ಲಿ ನಾವು ಹೇಳಬಹುದಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಇಷ್ಟು 3 ಪದ್ಧತಿಗಳನ್ನು ನೋಡ್ತಾ ಹೋದ್ವಿ. ಇಲ್ಲಿ 3 ಪದ್ಧತಿಗಳಂತ ಬಂದಾಗ ಇಲ್ಲಿ ನಾವು ನೋಡಿದ್ವಿ ಇವೆಲ್ಲ ಆಧುನಿಕ ಪದ್ಧತಿಗಳಂತಲೇ ನಾವು ನೋಡ್ಬೋದಾಗಿದೆ. ಯಾವ್ಯಾವ ಆಧುನಿಕ ಪದ್ಧತಿಗಳು, ಯಾವ್ಯಾವ ಸಾಂಪ್ರದಾಯಿಕ ಪದ್ಧತಿಗಳು ಅಂತ ಬಂದಾಗ ಇಲ್ಲಿ ನೋಡಿ, ಇನ್ನೂ ನೆನಪಿರಲಿ, ಸಾಂಪ್ರದಾಯಿಕ ಪದ್ಧತಿಗಳು ಅಂತ ಬಂದಾಗ ಒಂದು ಸೆಕೆಂಡ್, ಸಾಂಪ್ರದಾಯಿಕ ಪದ್ಧತಿಗಳು ಅಂತ ಬಂದಾಗ ಇಲ್ಲಿ ಕಥನ ಪದ್ಧತಿ ಬರುತ್ತೆ, ಉಪನ್ಯಾಸ ಪದ್ಧತಿ ಬರುತ್ತೆ, ಪ್ರಶ್ನೋತ್ತರ ಪದ್ಧತಿ ಬರುತ್ತೆ, ನಾಟಕ ಅಭಿನಯ,
ಅನುಗಮ ಪದ್ಧತಿ, ನಿಗಮ ಪದ್ಧತಿ. ನೆನಪಿರಲಿ ಸ್ನೇಹಿತರೆ, ಇವೆರಡರ ಮೇಲೆ ಲಾಸ್ಟ್ ಕ್ವಶನ್ ಆಗಿದೆ. 2 ಕ್ವಶನ್ ರೈಸ್ ಆಗಿದೆ 2023ರಲ್ಲಿ. 2023ರ ಟೆಟ್ನಲ್ಲಿ ಇವೆರಡರ ಮೇಲೆ ಕ್ವಶನ್, ಅನುಗಮ ನಿಗಮ ಪದ್ಧತಿ ಎರಡರ ಮೇಲೆ ಕ್ವಶನ್ ಆಗಿದೆ. ಈ ನೆಕ್ಸ್ಟ್ ಬರುವಂಥದ್ದೇ ಆಧುನಿಕ ಪದ್ಧತಿ ಮೇಲೆ ಆಗುವ ಚಾನ್ಸಸ್ ಬಹಳ ಇದೆ. ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಓದಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇನ್ನು ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.